ಅಂಬಾನಿ ಮಾಡಿದ್ದೇನು ಅದ್ದೂರಿ ಮದುವೆ ಅಲ್ಲ, ಕಂಜೂಸ್ ಮದುವೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಮಗನ ಮದುವೆಗೆ ಒಟ್ಟು 5,000 ಕೋಟಿಗೂ ಜಾಸ್ತಿ ಹಣವನ್ನ ಖರ್ಚು ಮಾಡಿದ್ದಾರೆ. ಏನೇನಕ್ಕೆ 100 ಏರೋಪ್ಲೇನ್ ಅನ್ನ ಬಾಡಿಗೆಗೆ ಪಡ್ಕೊಂಡಿದ್ರು. ಜಸ್ಟಿನ್ ಬೀಬರ್ಗೆ 83 ಕೋಟಿ, ರಿಯಾನಾಗೆ 73 ಕೋಟಿ, ಅದ್ದೂರಿ ಡೆಕೋರೇಷನ್, ಬಟ್ಟೆಗಳಿಗೆ ಕೋಟ್ಯಾಂತರ ರೂಪಾಯಿ, ಹೀಗೆ ಒಟ್ಟು 5,000 ಕೋಟಿ ರೂಪಾಯಿ ಖರ್ಚಾಗಿದೆ. ಆದ್ರೆ ಇಲ್ಲಿ ತಿಳ್ಕೊಬೇಕಾಗಿರೋದು ಅಂಬಾನಿಯ ಒಟ್ಟು ಆಸ್ತಿ ಎಷ್ಟು ಅಂತ. ಇವರ ಒಟ್ಟು ಆಸ್ತಿ 9 ಲಕ್ಷ ಕೋಟಿಗೂ ಜಾಸ್ತಿ. ಅಂದ್ರೆ ಈ ಮದುವೆ ಖರ್ಚು ಮಾಡಿರುವಂತಹ ಹಣ ಈ ಒಟ್ಟು ಆಸ್ತಿಯಲ್ಲಿ ಕೇವಲ 0.5% ಮಾತ್ರ. ಸೊ ಈ 5,000 ಕೋಟಿ ಹಣವನ್ನ ಅಂಬಾನಿ ಅವರು ಕೇವಲ 20 ದಿನದಲ್ಲೇ ಸಂಪಾದನೆ ಮಾಡಿಬಿಡ್ತಾರೆ. ಇನ್ನ ಜಿಯೋ ರೀಚಾರ್ಜ್ ಪ್ಲಾನ್ಸ್ ಎಲ್ಲ ಜಾಸ್ತಿ ಆದ್ಮೇಲಂತೂ ಇವರು 15 ದಿನದಲ್ಲೇ ಈ ಹಣವನ್ನ ಸಂಪಾದನೆ ಮಾಡಿಬಿಡ್ತಾರೆ. ಸೊ ಅಂಬಾನಿ ಸ್ಟೇಟಸ್ಗೆ ಇದೇನು ಅದ್ದೂರಿ ಮದುವೆ ಅಲ್ಲ, ಇನ್ನೂ ಅದ್ದೂರಿಯಾಗಿ ಮದುವೆ ಮಾಡಬಹುದಿತ್ತು. ಆದ್ರೆ ಅವರು ಇಂಡೈರೆಕ್ಟ್ ಆಗಿ ಮಿಡಲ್ ಕ್ಲಾಸ್ ಮತ್ತೆ ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ನೀವೆಲ್ಲ 20 ವರ್ಷ ಸೇವಿಂಗ್ ಅನ್ನ 2 ದಿನದಲ್ಲಿ ಖರ್ಚು ಮಾಡ್ತೀರಾ, ಸಾಲ ಮಾಡಿಕೊಂಡು ಬೀಳ್ಬಾರ್ದು ಫಜೀತಿಯನ್ನ ಬೀಳ್ತೀರಾ. ಸೊ ಇಲ್ಲಿ ಅಂಬಾನಿ ತರ ಯೋಚನೆ ಮಾಡಬೇಕು. ಆಸ್ತಿಯಲ್ಲಿ ಕೇವಲ 0.5% ಮಾತ್ರ ಖರ್ಚು ಮಾಡಿ ಮದುವೆ ಮಾಡಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಕೊನೆಯದಾಗಿ ಭಾರತದ ಬಡತನಕ್ಕೆ, ಜನರ ಕಷ್ಟಕ್ಕೆ ಅಂಬಾನಿ ಕಾರಣ ಅಲ್ಲ, ನಮ್ಮನ್ನ ಆಳಿದ ಸರ್ಕಾರಗಳು ಅಂತ ಹೇಳಿ ಕೆಲವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ.